ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನಡೆಯುವಂಥ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ಸಾಮಾನ್ಯ ಕನ್ನಡ ಅನ್ನೋದು ಕಂಪಲ್ಸರಿ ಎಕ್ಸಾಮ್ಸ್ನಲ್ಲಿ ಕ್ವಶನ್ಸ್ನ ಕೇಳಿ ಕೇಳ್ತಿರ್ತಾನೆ. ಹಾಗಾದರೆ ಹಿಂದೆ ನಡೆದಂಥ ಒಂದು KE ಎಕ್ಸಾಮ್ಸ್ ಒಳಗಡೆ ಕಂಪಲ್ಸರಿ ಕನ್ನಡ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈ TET ಎಕ್ಸಾಮ್ಸ್ಗ ಜೊತೆಗೆ HSTR GPSTR ಇವೆಲ್ಲ ಕರಿತಾ ಇದ್ದಾನಲ್ಲ, ಅಲ್ಲಿ ಸಾಮಾನ್ಯ ಕನ್ನಡ ಅಂತೇಳಿ ಕಂಪಲ್ಸರಿ ಎಲ್ಲರಿಗೂ ಇಟ್ಟಿದ್ದಾನೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ಕೊತ ಬರ್ತಾನೆ, ಏನು ಕಾನ್ಸೆಪ್ಟ್ಗಳನ್ನು ಕೇಳ್ತಾನೆ ಅಂತೇಳಿ. ಇದೊಂದು ಕ್ವಶನ್ ಪೇಪರ್ಗಳನ್ನ ನೋಡ್ತಿರ್ಬೋದು. ಹಾಗಾದ್ರೆ ಇವೆಲ್ಲ ಕ್ವಶನ್ಸ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡ್ರಿ. ಭಿಕ್ಷಕರು ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣದ ವಿಶೇಷತೆಯನ್ನು ಗುರುತಿಸಿ. ಇದು ಜೋಡಿ ನುಡಿಯೋ, ಅನುಕರಣೆಯೋ, ದ್ವಿರುಕ್ತಿಯೋ, ನುಡಿಗಟ್ಟು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದ್ರೆ ದ್ವಿರುಕ್ತಿ. ಸರಿ, ಇದನ್ನ ಸರಿಯಾದ ಉತ್ತರವನ್ನು ಅಷ್ಟೇ ನೀವು ಹೇಳ್ಕೊಂಡ್ಬಿಟ್ರಿ ಅಥವಾ ಟಿಕ್ಕನ್ನು ಮಾಡಿದ್ದೀರಿ ಇಲ್ಲಿ ದ್ವಿರುಕ್ತಿ. ಹಾಗಾದ್ರೆ ದ್ವಿರುಕ್ತಿ ಬಗ್ಗೆ ಇದು ಸಾಮಾನ್ಯ ಕನ್ನಡ, ಇದು ಎಲ್ಲರಿಗೆ ಸ್ವಲ್ಪ ಈಸಿ ಅನಿಸ್ತದೆ ಇದು. ಬಟ್ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈಜಿ ಅನಿಸ್ತದೆ. ಬಟ್ ಸೈನ್ಸ್ದವ್ರಿಗೆ, BCom ಇವ್ರಿಗೆ ಏನಾಗ್ತದಪ್ಪ ಅಂದ್ರೆ ಕನ್ನಡನ ಮತ್ತೆ ಟಚ್ ಹೋಗಿರ್ತದಲ್ಲ, ಇವನ್ನ ಈಸಿಯಾಗಿ ಯಾವ ಥರ ನೀವು SSLC ಟೆಕ್ಸ್ಟ್ ಬುಕ್ನ ತೊಗೊಂಬಿಟ್ರೆ ಸಾಕು, ಎಲ್ಲವೂ ಏನಾಗ್ತದಪ್ಪ ಅಂತಾಗ ಈಸಿಯಾಗಿ ಗೊತ್ತಾಗ್ತದೆ. ಉದಾಹರಣೆಗೆ ಇದು SSLC ಟೆಕ್ಸ್ಟ್ ಬುಕ್ ಒಳಗಡೆ ಇಲ್ಲಿ ನಾನು ಒಂದಿಷ್ಟು ಕಾನ್ಸೆಪ್ಟ್ ಹೇಳ್ಕೊತ ಹೋಗ್ತೀನಿ. ಈ ದ್ವಿರುಕ್ತಿ ಅಂದ್ರೆ ಏನು, ಯಾವ ಥರ ನೆನಪಿಟ್ಕೋಬೇಕು ಸರ್? ಇಲ್ಲೇ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರ್ತಾನೆ, ಓದ್ಕೊತ ಬರ್ತೀನಿ. ಈ ವಾಕ್ಯಗಳನ್ನು ಗಮನಿಸ್ರಿ. ಮಕ್ಕಳು ಓಡಿ ಓಡಿ ದಣಿದರು. ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ. ದೊಡ್ಡ ದೊಡ್ಡ ಮರಗಳು ಬಿದ್ದವು ಅಂತೇಳಿ ಇಲ್ಲಿ ಆಪ್ಷನ್ಸ್ಗಳಿದ್ದಾವೆ. ಈ ವಾಕ್ಯಗಳನ್ನು ಗಮನಿಸಿದಾಗ ಈ ವಾಕ್ಯಗಳಲ್ಲಿ ಓಡಿ ಓಡಿ, ಈಗ, ದೊಡ್ಡ ಎಂಬ ಪದಗಳು ಎರಡೆರಡು ಬಾರಿ ಪ್ರಯೋಗವಾಗುವುದನ್ನು ನೀವು ಗಮನಿಸಬಹುದು. ಹಾಗಾದರೆ ಇದ್ರ ಸೂತ್ರ ಏನು, ಅಥವಾ ಈ ದ್ವಿರುಕ್ತಿ ಅಂದರೆ ಏನು? ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಬಿಡ್ರಿ. ಇಲ್ಲಿ ಓಡಿ ಓಡಿ 2 ಸಲ ರಿಪೀಟ್ ಮಾಡ್ಯಾರ. ಈಗೀಗ 2 ಸಲ ಆಗ್ಯದದು. ನೆಕ್ಸ್ಟ್ ದೊಡ್ಡ ದೊಡ್ಡ ಈ 2 ಸಲ ರಿಪೀಟ್ ಆದಪ್ಪ ಅಂದಾಗ ದ್ವಿರುಕ್ತಿ. ಅಂದರೆ ಅದಕ್ಕೊಂದು ಅರ್ಥ ಇರಬೇಕು, ವಿಶೇಷವಾದಂಥ ಒಂದು ಅರ್ಥ ಇರಬೇಕು, ಆ ಪದಕ್ಕೆ ಅರ್ಥ ಇರಬೇಕು. ಅದೇ ಪದ ಎರಡು ಬಾರಿ ಏನಾಗಬೇಕಪ್ಪ ಅಂದಾಗ ಪ್ರಯೋಗ ಆಗಬೇಕು. ಇದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಹಾಗಾದರೆ ಮತ್ತೆ ದ್ವಿರುಕ್ತಿಗೆ ಇನ್ನೂ ಸಾಮಾನ್ಯ ಉದಾಹರಣೆಗಳು ಯಾವುವು? ಎಕ್ಸಾಮ್ಸ್ ಕ್ವಶನ್ಸ್ನ ಕೇಳಿದಾನೆ. ಉತ್ಸಾಹದಲ್ಲಿ ಇದ್ದೇವಪ್ಪ ಅಂದಾಗ ಹೌದು ಹೌದು ಅಂತೀವಿ ನಾವು, ಇಲ್ಲಾಂದ್ರೆ ನಿಲ್ಲು ನಿಲ್ಲು, ಬಂದೆ ಬಂದೆ. ಇವನ್ನ 2 ಬಾರಿ ಉತ್ಸಾಹದಲ್ಲಿ ನಾವು ಪ್ರಯೋಗ ಮಾಡ್ತೇವೆ. ಇನ್ನು ಆಧಿಕ್ಯದಲ್ಲಿ ಅಂತ ಕೊಡ್ತಾನೆ, ದೊಡ್ಡ ದೊಡ್ಡ, ಹೆಚ್ಚು ಹೆಚ್ಚು. ಇನ್ನು ಪ್ರತಿಯೊಂದರಲ್ಲಿ ಮನೆಗಳಲ್ಲಿ ಬಂದಿದೆಯಲ್ಲಿ ಇದೇ ಪ್ರಶ್ನೆನೇ ಬಂದಿದ್ಯಾ, ಮನೆ ಅಂತೇಳಿ. ಮನೆಗಳಲ್ಲಿ ಕೇರಿಗಳನ್ನು ಸಂಭ್ರಮದಲ್ಲಿ ಅಗೋ ಅಗೋ, ಬನ್ನಿ ಬನ್ನಿ. ಈ ಥರ ನಾವು ದ್ವಿರುಕ್ತಿ ಪದಗಳನ್ನು ಬಳಸ್ತೇವೆ. ಈ ಪದಗಳನ್ನು ಮತ್ತೆ ನಾವೆಲ್ಲಿ ಬಳಸ್ತೇವಪ್ಪ ಅಂತಂದಾಗ ಆಶ್ಚರ್ಯದಲ್ಲಿ ಅಬ್ಬಬ್ಬ ಅಥವಾ ಅಹಹ, ಆಕ್ಷೇಪದಲ್ಲಿ ಬೇಡ ಬೇಡ, ನಡೆ ನಡೆ, ನಿಷೇಧದಲ್ಲಿ ಸಾಕು ಸಾಕು, ಒಪ್ಪಿಗೆಯಲ್ಲಿ ಹೌದೌದು, ಆಗಲಿ ಆಗಲಿ ಅಥವಾ ಇರಲಿ ಇರಲಿ. ಈ ಥರ ಪದಗಳನ್ನು ಬಳಸ್ತೇವೆ. ಅವಸರದಲ್ಲಿ ಓಡು ಓಡು, ನಡೆ ನಡೆ. ಇವುಗಳಲ್ಲದೆ ಇನ್ನೂ ಕೆಲವು ವಿಶೇಷ ರೂಪಗಳಿವೆ. ಇಲ್ಲಿ 2 ಪದಗಳು ನೇರವಾಗಿ ನಿಮ್ಗೆ ನೋಡಕ್ಕೆ ಸಿಗ್ತಾವೆ. ಬಟ್ ಇಲ್ಲಿ ನೋಡ್ರಿ, ಮೊತ್ತ ಮೊದಲು, ಇಲ್ಲಿ 2 ಪದಗಳು ಇಲ್ಲಿ ಮೊದಲು ಬೇರೆ ಅನಿಸ್ತದೆ. ಅದನ್ನು ಬಿಡಿಸಿ ಬರೆದಾಗ ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು ಅಥವಾ ಮೊಟ್ಟ ಮೊದಲು. ಕಟ್ಟ ಕಡೆಗೆ, ಕಡೆಗೆ ಕಡೆಗೆ, ಕಟ್ಟ ಕಡೆಗೆ ಅಥವಾ ಕಡೆ ಕಡೆಗೆ. ನಡುವೆ ನಡುವೆ, ನಟ್ಟ ನಡುವೆ ಅಥವಾ ನಡುವೆ ನಡು ನಡುವೆ. ಬಯಲು ಬಯಲು, ಬಟ್ಟ ಬಯಲು. ನೆಕ್ಸ್ಟ್ ತುದಿ ತುದಿ, ತುತ್ತ ತುದಿ. ಕೊನೆಗೆ ಕೊನೆಗೆ, ಕೊನೆಗೆ ಕೊನೆಗೆ, ಕೊನೆ ಕೊನೆಗೆ. ನೆಕ್ಸ್ಟ್ ಮೆಲ್ಲನೆ ಮೆಲ್ಲನೆ, ಮೆಲ್ಲ ಮೆಲ್ಲನೆ. ಈ ಥರ ದ್ವಿರುಕ್ತಿ ಪದಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದಾಗ 2 ಬಾರಿ ಉಪಯೋಗ ಮಾಡ್ತೇವೆ. ಅಲ್ಲಿ ಇನ್ನೂ ಒಂದಿತ್ತು, ಜೋಡು ನುಡಿ ಅಂತೇಳಿ. ಹಾಗಾದರೆ ಈ ಜೋಡು ನುಡಿ ಅಂದ್ರೆ ಏನು, ಇದನ್ನು ಸ್ವಲ್ಪ ನೋಡ್ಕೊತ ಬರೋಣ. ಮೇಲ್ನೋಟಕ್ಕೆ ದ್ವಿರುಕ್ತಿಗಳ ಹಾಗೆ ಕಂಡುಬರುವ ಕೆಲವು ಪದಗಳಿವೆ, ಆದರೆ ಅವುಗಳನ್ನು ದ್ವಿರುಕ್ತಿಗಳೆಂದು ಹೇಳಲು ವಾಡಿಕೆ ಇಲ್ಲ. ಅವುಗಳನ್ನು ಜೋಡಿ ನುಡಿಗಳೆಂದು ಕರೆಯಲಾಗ್ತದೆ. ಹಾಗಾದರೆ ದ್ವಿರುಕ್ತಿಯಲ್ಲಿ ಒಂದೇ ಪದ 2 ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರ್ತವೆ. ದ್ವಿರುಕ್ತಿಯಲ್ಲಿ ಈಗ ಉದಾಹರಣೆಗೆ ಬೇಡ ಬೇಡ ಒಂದು ಬರ್ತದೆ, ಇಲ್ಲಿ ಒಂದೇ ಪದ 2 ಬಾರಿ ಬರ್ತದೆ. ಬಟ್ ಜೋಡು ನುಡಿಗಳಲ್ಲಿ ಹಂಗೆ ಬರುವುದಿಲ್ಲ. ಒಂದೇ ಪದ 2 ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಬರ್ತವೆ. ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ 2 ಪದಗಳು ಮತ್ತು 2 ವಿಧದ ಪದಗಳಿರ್ತವೆ. ಏನು, 2 ಪದಗಳಿಗೆ ಬೇರೆ ಬೇರೆ ಅರ್ಥ ಬರ್ತದೆ.
ಜೋಡು ನುಡಿ ಒಳಗಡೆ ಎರಡು ಪದಗಳಿಗೆ ಬೇರೆ ಬೇರೆ ಅರ್ಥದ ಒಂದ್ಸತ ಇಲ್ಲಿಕಪ್ಪ ಅಂದಾಗ ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥ ಬರ್ತದೆ, ಎರಡನೇ ಪದಕ್ಕೆ ಅರ್ಥ ಇರುವುದಿಲ್ಲ, ನಿರ್ದಿಷ್ಟವಾಗಿ ಕೊಟ್ಟಿದ್ದಾನೆ. ಮತ್ತ ಇನ್ನು ಎರಡು ಪದಗಳಿಗೆ ಅರ್ಥ ಇರುವಂಥವು ಯಾವುವು? ಸತಿ ಪತಿ, ಸತಿ ಪತಿ, ಹೆಂಡತಿ ಗಂಡ. ಹೌದಾ, ನಿರ್ದಿಷ್ಟವಾಗಿ ಎರಡು ಪದಗಳಿಗೆ ಅರ್ಥ ಇದೆ. ಕೆನೆ ಮೊಸರು ಎರಡಕ್ಕೂ ಸಪ್ರೇಟ್ ಆಗಿ ಅರ್ಥ ಇದೆ, ಆದರೂ ಜೋಡಿಯಾಗಿ ಬಂದಿದ್ದಾವೆ. ಹಾಲ್ ಜೇನು, ಹಾಲು ಮತ್ತು ಜೇನಿಗೆ ಸಪ್ರೇಟ್ ಆದಂಥ ಅರ್ಥ ಇದ್ದಾವೆ. ಮಕ್ಕಳು ಮರಿ, ಮಕ್ಕಳಿಗೂ ಅರ್ಥ ಇದೆ, ಮರಿಗೂ ಕೂಡ ಅರ್ಥ ಇದೆ, ಇತ್ಯಾದಿ ಪದಗಳು ಇವು ಜೋಡು ನುಡಿ ಒಳಗಡೆ ಬರ್ತವೆ. ಇನ್ನು ಮೊದಲ ಪದ ಅಂದರೆ ಮೊದಲ ಪದಕ್ಕೆ ಮಾತ್ರ ಅರ್ಥ ಇರುವಂಥ ಯಾವುದು? ಪ್ರತಿಧ್ವನಿ ಶಬ್ದಗಳು ಅಥವಾ ಮಾತಿಗೊಂದು ಗೀತು. ಇವು ಉದಾಹರಣೆಗೆ ಕಾಪಿ ಗೀಪಿ, ಹುಳ ಹುಪ್ಪಳಿ, ದೇವರು ಗೀವರು, ಹಣಗಿನ, ಪುಸ್ತಕ ಗಿಸ್ತಕ, ಈ ಥರ ನಾವು ಇತ್ಯಾದಿ ಪದಗಳನ್ನು ಯೂಸ್ ಮಾಡ್ತಿರ್ತೀವಿ. ಇವೆಲ್ಲ ಜೋಡು ನುಡಿ ಒಳಗಡೆ ಬರ್ತವೆ. ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಇತ್ತಲ್ಲಿ ಅನುಕರಣಾವಯಗಳು. ಅನುಕರಣಾವಯಗಳಂದ್ರೇನು? ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ಅವ್ಯಯಗಳ ಒಳಗಡೆ ಒಂದು ಪ್ರಕಾರ ಯಾವುದಪ್ಪ ಅಂತಂದಾಗ ಅನುಕರಣಾವ್ಯಯಗಳು. ಈ ಅವ್ಯಯಗಳು ಅಂತ ಕರಿತಿರಲ್ಲ, ಸಾಮಾನ್ಯವಾಗಿ ಈ ಈ ನಾಲ್ಕು ವಾಕ್ಯಗಳಲ್ಲಿ ಬಂದಿರುವಂತ, ಇಲ್ಲಿ ನೋಡ್ರಿ, ಅವನು ಸುತ್ತಲೂ ನೋಡಿದನು, ಅವಳು ಸುತ್ತಲೂ ನೋಡಿದಳು, ಅವರು ಸುತ್ತಲೂ ನೋಡಿದರು, ಅದು ಸುತ್ತಲೂ ನೋಡಿತು. ಈ ನಾಲ್ಕು ವಾಕ್ಯಗಳಲ್ಲಿ ಬಂದಿರುವ ಸುತ್ತಲೂ ಎಂಬ ಪದವನ್ನು ಗಮನಿಸಿದಾಗ ಅದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಗಳಲ್ಲೂ ಏಕವಚನ ಬಹುವಚನಗಳಲ್ಲೂ ಯಾವುದೇ ವ್ಯತ್ಯಾಸವನ್ನು ಹೊಂದದೆ ಏಕರೂಪದಲ್ಲಿರುವುದನ್ನು ನೀವು ನೋಡಬಹುದು. ನೋಡ್ರಿ, ಅವನು ಸುತ್ತಲೂ ನೋಡಿದನು, ಇದು ಏನಪ್ಪ ಅಂದಾಗ ಪುಲ್ಲಿಂಗದಾಗ ಬಂತು. ಅವಳು ಸುತ್ತಲೂ ನೋಡಿದಳು, ಇದು ಸ್ತ್ರೀಲಿಂಗದಾಗ ಬಂತು. ಅವರು ಸುತ್ತಲೂ ನೋಡಿದರು, ಇದು ಬಹುವಚನದಾಗ ಬಂತು. ಅದು ಸುತ್ತಲೂ ನೋಡಿತು, ಇದು ಏಕವಚನದಾಗ ಬಂತು. ಎಲ್ಲಿ ನೋಡಿದರೂ ಕೂಡ ಈ ಸುತ್ತಲೂ ಎಂಬ ಪದದ ಮೇಲೆ ಯಾವುದೇ ಪ್ರತ್ಯಯವನ್ನು ಹಚ್ಚಲಾಗುವುದಿಲ್ಲ. ಇದು ನಾಮಪದ ಕ್ರಿಯಾಪದಗಳ ಹಾಗೆ ರೂಪದಲ್ಲಿಯೂ ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ ಎಂಬುದು ತಿಳಿಯುತ್ತದೆ. ಹೀಗೆ ಲಿಂಗ ವಚನ ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದ ಈ ಚೆನ್ನಾಗಿ ಆಗಲಿ, ನೆಟ್ಟಗೆ, ಮೆಲ್ಲಗೆ, ಸುಮ್ಮನೆ, ತರುವಾಯ ಇತ್ಯಾದಿ ಪದಗಳು ನಮ್ಮ ಭಾಷೆಯಲ್ಲಿ ಪ್ರಯೋಗಿಸಲ್ಪಡುತ್ತವೆ. ಇಂತಹ ಪದಗಳೇ ಅವ್ಯಯಗಳು ಅಂತ ಕರಿತೀವಿ. ಹಾಗಾಗಿ ಅವ್ಯಯಗಳ ಒಳಗಡೆ ಮತ್ತೆ ಪ್ರಕಾರಗಳನ್ನು ಮಾಡ್ತಾನೆ. ನಾಮಪದ ಕ್ರಿಯಾಪದಗಳಂತ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯ ಎಂದು ಕರೆಯಲಾಗ್ತವೆ. ಈ ಅವ್ಯಯಗಳನ್ನು ನಾವು ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಬಂಧಾರ್ಥಕಾವ್ಯಯ, ಕೃದಂತಾವ್ಯಯ, ತದ್ದಿಂತಾಂತಾವ್ಯಯ, ಅವಧಾರಣಾರ್ಥಕಾವ್ಯಯ ಅಂತೇಳಿ ಇತ್ಯಾದಿ ನಾವು ಏನು ಮಾಡ್ತೇವಪ್ಪ ಅಂದಾಗ ಗುಂಪುಗಳನ್ನು ಮಾಡಿದ್ದಾರೆ. ಮತ್ತು ಹಾಗಾದರೆ ಸಾಮಾನ್ಯಾರ್ಥಕಾವ್ಯಯ ಒಳಗಡೆ ಒಂದಿಷ್ಟು ಉದಾಹರಣೆಗಳನ್ನು ನಿಮ್ಮ ನೆನಪಿರಬೇಕು. ಸಾಮಾನ್ಯ ಅವ್ಯಯಗಳು ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳೇ ಸಾಮಾನ್ಯ ಅವ್ಯಯಗಳು ಅಂತ ಕರಿತೀವಿ. ಇವು ಹೆಚ್ಚಾಗಿ ವಿಶೇಷಣಗಳಾಗಿರ್ತವೆ. ಉದಾಹರಣೆಗೆ ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ತಟ್ಟನೆ, ತರುವಾಯ, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡಲೇ, ಚೆನ್ನಾಗಿ ಇತ್ಯಾದಿ ಪದಗಳು ಇವು ಸಾಮಾನ್ಯ ಅವ್ಯಯಗಳು. ಇದನ್ನಂತರೂ ಚೆನ್ನಾಗಿ ಅನ್ನೋದು ಸಾಕಷ್ಟು ಬಾರಿ ಕ್ವಶನ್ಸ್ನ ಕೇಳಿದಾನೆ. ಇದು ಯಾವ ಅವ್ಯಯ ಅಂತೇಳಿ, ಇದು ಸಾಮಾನ್ಯ ಅವ್ಯಯ, ನೆನಪಿರಲಿ. ಇನ್ನು ಅನುಕರಣಾವ್ಯಯ, ಅಲ್ಲಿ ಎಕ್ಸಾಮ್ದಾಗ ನಿಮ್ಗೆ ಆಪ್ಷನ್ಸ್ದಾಗ ಕೊಟ್ಟಿದ್ರು ಅನುಕರಣಾವ್ಯಯಗಳು. ಇದಕ್ಕೆ ನಿರ್ದಿಷ್ಟ ಅರ್ಥವಿಲ್ಲ, ಹೌದಾ? ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವ್ಯಯಗಳನ್ನು ಕರಿತೇವೆ. ಉದಾಹರಣೆಗೆ ಚಟ, ಅಥವಾ ನಾವು ಏನೋ ಒಲಿ ಮ್ಯಾಗ ಹುರಿತಿರ್ತೀವಿ, ಅಥವಾ ಏನಾದರೂ ವಸ್ತು ಬೆಂಕಿಯಲ್ಲಿ ಇರುತ್ತಪ್ಪ ಅಂದ್ರೆ ಅದು ಹೇಗೆ ಹೋಯ್ತಪ್ಪ ಅಂತ, ಅದು ಹೇಗೆ ಸುಡ್ತಂದ್ರೆ ನಾವು ಹೇಳ್ತೀವಿ ಚಟ ಸುಟ್ಟೋಯ್ತು. ಕರ ತಿಂದ್ಬಿಟ್ಟೆ, ಚುರು ಉರಿಯಿತು, ದಗ ಬೆಂಕಿ ಹತ್ತಿತು, ರೊಯ್ಯನೆ ಮಳೆ ಬಂತು, ಸುಯ್ಯನೆ ನೀರು ಬಿತ್ತು, ಪುಳು ಅಥವಾ ಗುಳುಗುಳು ನೀರು ಬಂದವು, ದಡ ಇತ್ಯಾದಿ, ರಪ ಈ ಥರ ಅನುಕರಣೆಗಳನ್ನು ಮಾಡಿ ಹೇಳುವಂಥ ಪದಗಳನ್ನೇ ಅನುಕರಣಾವ್ಯಯಗಳು ಅಂತೇಳಿ ನಾವು ಕರಿತೇವೆ. ಇನ್ನು ಭಾವಸೂಚಕಾವ್ಯಯಗಳು ಅಂತೇಳಿ ಕರಿತೇವೆ. ಈ ಭಾವಸೂಚಕಾವ್ಯಯಗಳೇನು? ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಕೆಲವು ಪದಗಳನ್ನು ಬಳಸುತ್ತವೆ. ಅಂಥ ಪದಗಳನ್ನು ಭಾವಸೂಚಕಾವ್ಯಯಗಳಂತೇಳಿ ನಾವು ಕರಿತೇವೆ. ಹಾಗಾದ್ರೆ ಅವು ಯಾವ ಥರ ಉದಾಹರಣೆಗಳು? ಇಲ್ಲಿ ನೋಡ್ರಿ, ಆಹಾ, ಬಳಿರೆ, ಅಯ್ಯೋ, ಓಹೋ, ಹೋ, ಆಹಾ, ಆ, ಓ ಇತ್ಯಾದಿ ಪದಗಳು ಅಥವಾ ಪದರೂಪದ ಅಕ್ಷರಗಳು. ನೆಕ್ಸ್ಟ್ ನೋಡ್ರಿ, ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತೀವಿ.
ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನ ಪೂರ್ಣಗೊಳಿಸುವ ಅವ್ಯಯಗಳನ್ನ ಕ್ರಿಯಾರ್ಥಕ ಅವ್ಯಯಗಳು ಅಂತೇಳಿ ಕರಿತೇವೆ. ಉದಾಹರಣೆಗೆ ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು ಇತ್ಯಾದಿ ಇವನ್ನೆಲ್ಲ ಕ್ರಿಯಾರ್ಥಕ ಅವ್ಯಯಗಳು ಅಂತೇಳಿ ಕರಿತೇವೆ. ಇನ್ನು ಸಂಬಂಧಾರ್ಥಕ ಅವ್ಯಯಗಳೇನೇನು? ಎರಡು ಪದಗಳನ್ನಾಗ್ಲಿ ಹಲವು ಪದ ಸಮುಚ್ಚಯಗಳನ್ನಾಗ್ಲಿ ವಾಕ್ಯಗಳನ್ನಾಗ್ಲಿ ಜೋಡಿಸುವಂತ ಅಥವಾ ಸಂಬಂಧಗೊಳಿಸುವಂತ ಪದಗಳೇ ಸಂಬಂಧಾರ್ಥಕ ಅವ್ಯಯ. ಹೆಸರೇ ಸೂಚಿಸ್ತಾವೆಲ್ಲ. ಉದಾಹರಣೆಗೆ ಮತ್ತು ಅಥವಾ ಎರಡು ಪದಗಳನ್ನು ಜೋಡಿಸಿರ್ತಾವ ಗೊತ್ತಾ? ರಾಮ ಮತ್ತು ಶ್ಯಾಮ. ಅಥವಾ ಆದ್ದರಿಂದ, ಅಲ್ಲದೆ ಇತ್ಯಾದಿ ಎರಡು ಪದಗಳ ಅಥವಾ ಪದ ಸಮುಚ್ಚಯಗಳನ್ನ ಅವು ಕೂಡ ಜೋಡಿಸ್ತಿರ್ತಿರ್ತಾವು. ಇನ್ನು ಪದಗಳ ಜೋಡಣೆ, ರಾಮನು ಲಕ್ಷ್ಮಣು ಸೀತೆಯು ಕಾಡಿಗೆ ಹೊರಟರು, ಈ ತರ. ಓಕೆ, ಇಲ್ಲಿ ಪದಗಳ ಜೋಡಣೆ ನೋಡ್ಕೊತ ಬಂದಾಗ ರಾಮನು ಲಕ್ಷ್ಮಣು ಸೀತೆಯು ಕಾಡಿಗೆ ಹೊರಟರು. ಇನ್ನ ಪದ ಸಮುಚ್ಚಯ ಜೋಡಣೆ ನೋಡ್ರಿ, ಅವನು ಬರುವುದು ಬೇಡ, ಆ ಕೆಲಸ ಆಗುವುದು ಬೇಡ. ನೋಡ್ರಿ ಪದ ಸಮುಚ್ಚಯ ಜೋಡಣೆ ಒಳಗಡೆ ಯಾವ ತರ ಇದಾವೆ ನೋಡ್ರಿ ಇವೆಲ್ಲ ಸಂಬಂಧಾರ್ಥಕ ಒಳಗಡೆ. ಇನ್ನ ಪದ ಸಮುಚ್ಚಯ ಜೋಡಣೆ ಆಯ್ತಾ. ಇನ್ನು ವಾಕ್ಯಗಳ ಜೋಡಣೆ, ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ. ಈ ತರ ಸಂಬಂಧಾರ್ಥಕವ್ಯಯ ಒಳಗಡೆ ಇವು ಮತ್ತ ಈ ತರ ಉದಾಹರಣೆಗಳನ್ನು ಕೊಟ್ಟು ನಿಮ್ಮ ಕ್ವಶನ್ಸ್ನ ಕತ್ತಿರ್ತಾನೆ. ಇನ್ನು ಕೃದಂತಾವ್ಯಯ ತದ್ದಿತಾಂತ ವಿವರವನ್ನ ಕೃದಂತ ಮತ್ತು ತದ್ದಿತ ಪ್ರಕರಣಗಳ ನಾವು ಕೃದಂತ ಮತ್ತು ತದ್ದಿತಾಂತ ಅಂತ ಸಪ್ರೇಟ್ ಇದಾವೆ, ಅದ್ರ ಒಳಗಡೆ ಹೇಳ್ಕೊತ ಬರ್ತೀನಿ. ಇನ್ನು ಅವಧಾರಣಾರ್ಥಕ ಅವ್ಯಯವಂತಂದಾಗ ಒಂದು ನಿಶ್ಚಯಾರ್ಥದಲ್ಲಿರುವಂಥ ಅವ್ಯಯವನ್ನ ಅವಧಾರಣಾರ್ಥಕ ಅವ್ಯಯ ಎಂದು ಕರೆಯುತ್ತಾರೆ. ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯಯವನ್ನು ಬಳಸಲಾಗ್ತದೆ. ಅವನೇ, ಅದುವೇ, ನೀನೇ, ಅವಳೇ, ಅವರೇ ಇತ್ಯಾದಿ ಪದಗಳ ಕೊನೆಯಲ್ಲಿ ಎ ಎಂಬ ಅಕ್ಷರವೇ ಅವಧಾರಣಾರ್ಥಕ ಅವ್ಯಯ. ನೋಡ್ರಿ, ಅವನೇ ಎ ಬತ್ತ, ಅದುವೇ, ನೀನೇ, ಅವಳೇ, ಅವರೇ ಇತ್ಯಾದಿ ಎ ಅಂತೇಳಿ ಒಂದು ಪದ ಏನಾದರೂ ಅಕ್ಷರ ಬಂತಪ್ಪ ಅಂದಾಗ ಅದನ್ನ ಅವಧಾರಣಾರ್ಥಕ ಅವ್ಯಯ ಅಂತೇಳಿ ಹಾಕ್ಬರ್ರಿ. ಈ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ 10ನೇ ತರಗತಿಯ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಗ್ರಾಮರ್ ಸಬ್ಜೆಕ್ಟ್ಗಳನ್ನು ಏನು ಮಾಡ್ತೀನಪ್ಪ ಅಂದಾಗ ಶಾರ್ಟ್ಸ್ ವಿಡಿಯೋಗಳಲ್ಲಿ ಹೇಳ್ಕೊತ ಹೋಗ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ಸಾಧ್ಯತೆ ಹೆಲ್ಪ್ ಆಗೋ ರೀತಿಯಲ್ಲೇ ಕ್ಲಾಸಸ್ಗಳನ್ನು ಮಾಡ್ತಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು ರೀ.